ಹಲೋ ಆಲ್, ವೆಲ್ಕಮ್ ಟು ರ್ಯಾಂಕ್ ಬುಕ್. ಇವತ್ತಿನ ಒಂದು ವಿಡಿಯೋದಲ್ಲಿ ನಾವು PGCET ಎಕ್ಸಾಮ್ಸಲ್ಲಿ ಬರುವಂತಹ ಜನರಲ್ ನಾಲೆಡ್ಜ್ ಟಾಪಿಕ್ ಮೇಲೆ ಡಿಸ್ಕಷನ್ ಮಾಡೋಣ. ಇಂದಿನ ವಿಡಿಯೋಗಳಲ್ಲಿ ನಾವು ಬೇರೆ ಬೇರೆ ಸೆಕ್ಷನ್ಸ್ಗಳಲ್ಲಿ ಯಾವ್ಯಾವುದು ಸಿಲೆಬಸ್ ಏನಿದೆ ಮತ್ತು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ನ ಡಿಸ್ಕಸ್ ಮಾಡ್ತಾ ಬರ್ತಾ ಇದ್ವಿ. ಅದೇ ಥರ ಇವತ್ತು ನಾವು ಜನರಲ್ ನಾಲೆಡ್ಜ್ ಈ ಟಾಪಿಕಲ್ಲಿ ಯಾವ್ಯಾವುದು ಮಾಡ್ಯೂಲ್ಸ್ ಇದೆ ಮತ್ತು ಅದನ್ನು ಯಾವ ರೀತಿ ಪ್ರಿಪೇರ್ ಆಗಬೇಕು, ಪ್ರೀವಿಯಸ್ ಇಯರಲ್ಲಿ ಯಾವ್ಯಾವ ಕ್ವಶನ್ಸ್ನ ಕೇಳಿದ್ದ ಮತ್ತು ಅದನ್ನು ಯಾವ ರೀತಿ ಅಟೆಂಪ್ಟ್ ಮಾಡಬೇಕು ಅನ್ನೋದನ್ನು ನಾವು ತಿಳ್ಕೊಳ್ತಾ ಹೋಗೋಣ. ಓಕೆ, ಸೊ ಈಗ ಜನರಲ್ ನಾಲೆಡ್ಜ್ ಅಂತ ಬಂದಾಗ ಮೊದಲನೇದಾಗಿ ನಿಮ್ಮ ಸಿಲೆಬಸ್ ಕಾಪಿನ ನಾವು ನೋಡಿದ್ರೆ, ಓಕೆ, ಕರ್ನಾಟಕ ಎಕ್ಸಾಮಿನೇಷನ್ಸ್ ಅಥಾರಿಟಿ ಅವರು ಕೊಟ್ಟಿರುವಂತಹ ಸಿಲೆಬಸ್ ಕಾಪಿ, ಅಥೆಂಟಿಕ್ ಸಿಲೆಬಸ್ ಕಾಪಿ. ಇದು ಸೊ ದಿಸ್ ಒನ್ ಈಸ್ ಫಾರ್ MBA, ದಿಸ್ ಒನ್ ಈಸ್ ಫಾರ್ MCA. ಸೊ MBA ಮತ್ತು MCA ಎರಡಕ್ಕೂ ಕೂಡ ನಾವು ಇದನ್ನು ನೋಡಿದ್ರೆ, ಸಿಲೆಬಸ್ ಕಾಪಿ ನೋಡಿದ್ರೆ ಸೊ ಆಲ್ಮೋಸ್ಟ್ ಸಿಮಿಲರ್ ಇದೆ. ಕೆಲವೊಂದು ಸೊ MBAದಲ್ಲಿ ಸ್ವಲ್ಪ ಜಾಸ್ತಿ ಕೇಳಿದ್ದಾನೆ ಸಿಲೆಬಸ್ಸು, MCAದಲ್ಲಿ ಪರವಾಗಿಲ್ಲ. ಸೊ ಲಾಸ್ಟ್ ಇಯರ್ ಕ್ವಶನ್ ಪೇಪರಲ್ಲಿ ನಿಮಗೆ ನೋಡಿದ್ರೆ MCAದಲ್ಲಿ 20 ಕ್ವಶನ್ಸ್ ಬಂದಿತ್ತು. ದೇ ಆಸ್ಕ್ಡ್ 20 ಕ್ವಶನ್ಸ್ ಇನ್ MCA ಆನ್ GK ಇಟ್ಸೆಲ್ಫ್. ಓಕೆ, GK ಮೇಲೇ 20 ಕ್ವಶನ್ ಕೇಳಿದ್ದ MCAದಲ್ಲಿ, ಮತ್ತು MBAದಲ್ಲಿ 25 ಕ್ವಶನ್ಸ್ನ ಕೇಳಿದ್ದ. ಸೊ MBAದವರು ಸ್ವಲ್ಪ ಸೀರಿಯಸ್ ಆಗಿ ಪ್ರಿಪೇರ್ ಆಗ್ತಿದ್ರು. ಬಟ್ MCAದವರು ಏನು ಅನ್ಕೊಂಡಿದ್ರು ಅಂದರೆ, ಲಾಸ್ಟ್ ಟೈಮ್ ಸರ್ GK ಜಾಸ್ತಿ ಕೇಳಲ್ಲ ಅಂತ ಅಂದ್ಕೊಂಡಿದ್ರು. ಬಿಕಾಸ್ 2023 ಆ ಒಂದು ಪೀರಿಯಡಲ್ಲಿ ಏನು ಮಾಡ್ತಿದ್ರು ಅಂದರೆ, ಸೊ ಒಂದು 5 to 6 ಕ್ವಶನ್ಸ್ ಬಂದರೆ ಜಾಸ್ತಿ, ಅಥವಾ ಮ್ಯಾಕ್ಸಿಮಮ್ 8 ಕ್ವಶನ್ಸ್. ಬಟ್ ಇಲ್ಲಿ 20 ಕ್ವಶನ್ಸ್ ಆಗಿದೆ. ಅದರಲ್ಲೂ ಕೆಲವೊಂದು ಕ್ವಶನ್ಸ್ನ ಅವರು ತುಂಬ ಇನ್ಡೆಪ್ತ್ ಆಗೂ ಕೇಳಿದ್ದಾನೆ. ಓಕೆ, ಸೊ ನಾವು ಲಾಸ್ಟ್ ಇಯರು ಕೂಡ ರ್ಯಾಂಕ್ ಬುಕ್ಕಿಂದ GK ಸೀರೀಸ್ ಅಂತ ಮಾಡಿದ್ವಿ. ಸೊ ಎವ್ರಿ ಈವ್ನಿಂಗ್ ಸೊ ಕರೆಂಟ್ ಅಫೇರ್ಸ್ ಕ್ಲಾಸಸ್ ಆಗ್ಬೋದು ಅಥವಾ MCQಗಳನ್ನ ಸಾಲ್ವ್ ಮಾಡೋದಾಗ್ಬೋದು ಮಾಡಿದ್ವು. ಸೊ ಅದರಲ್ಲೇ ಸುಮಾರು ಕ್ವಶನ್ಸು ನಾವು ಕವರ್ ಮಾಡಿದ್ದು, ಅದೇ ಥರದ ಕ್ವಶನ್ಗಳು ಬಂದಿದ್ದು. ಓಕೆ, ಸೊ ಈ ವರ್ಷನೂ ಅಷ್ಟೇ ನಾವು ಇನ್ನು ಸ್ವಲ್ಪ ದಿನ, ಓಕೆ, ವೀಕೆಂಡ್ ಕ್ಲಾಸಸ್, ವೀಕೆಂಡಲ್ಲಿ ಯೂಟ್ಯೂಬಲ್ಲಿ ಲೈವ್ ಬರೋದಾಗ್ಬೋದು, ಅಥವಾ ಈವ್ನಿಂಗಲ್ಲಿ GK ಕ್ಲಾಸಸ್ಸು ಅಥವಾ MCQ ಸಾಲ್ವಿಂಗ್ ಈ ವಿಡಿಯೋನು ಮಾಡ್ತೀವಿ. ಸೊ ಅದನ್ನು ನೀವು ಫಾಲೋ ಮಾಡ್ಬೋದು ನಮ್ಮ ರ್ಯಾಂಕ್ ಬುಕ್ ಯೂಟ್ಯೂಬ್ ಚಾನಲಲ್ಲಿ. ಅದೇ ರೀತಿ ಇಲ್ಲಿ ಸೊ ಮೇಜರ್ ಆಗಿ ಏನೇನು ಟಾಪಿಕ್ ಬರುತ್ತೆ ಅಂತಂದರೆ, ಸೊ ಇಷ್ಟು ಟಾಪಿಕ್ಗಳು, ಮತ್ತು ಲಾಸ್ಟ್ ಇಯರ್ ಏನೇನು ಕ್ವಶನ್ ಕೇಳಿದ್ದ ಅಂತ ನಾವು ನೋಡೋದಾದರೆ, ಓಕೆ ನೋಡಿ, ಸೊ ಇದು MBA ಮತ್ತು MCA ಕಂಬೈನ್ ಆಗಿ ತೊಗೊಂಡಿದ್ದೀನಿ. ಇಲ್ಲಿ ಫಸ್ಟ್ MCAದಲ್ಲಿ ಒಂದು ಕ್ವಶನ್ ಕೇಳಿದ್ದಾನೆ, ವಾಟ್ ಈಸ್ ಇನ್ವಿಸಿಬಲ್ ಹ್ಯಾಂಡ್ ಅಂತ. ಓಕೆ, ವಾಟ್ ಈಸ್ ಇನ್ವಿಸಿಬಲ್ ಹ್ಯಾಂಡ್, ಓಕೆ, ಕಾಣದಿರುವ ಕೈ, ಮತ್ತು ಅದು ಎಲ್ಲಿ ಅಂತಲೂ ಕೇಳಿದ್ದಾನೆ, ಎಲ್ಲಿ, ಎಕನಾಮಿಕ್ಸಲ್ಲಿ. ಓಕೆ, ಸೊ ಎಕನಾಮಿಕ್ಸಲ್ಲಿ ಇನ್ವಿಸಿಬಲ್ ಹ್ಯಾಂಡ್ ಅಂದರೆ ಏನು. ಓಕೆ, ಸೊ ಇದರಲ್ಲಿ ಸೊ ಒಂದು ಫ್ರೀ ಮಾರ್ಕೆಟ್ ಥಿಯರಿ ಅಂತ ಬರುತ್ತೆ ಎಕನಾಮಿಕ್ಸಲ್ಲಿ, ಅದಕ್ಕೆ ಸಂಬಂಧಪಟ್ಟಿದ್ದಂಥದ್ದು. ಓಕೆ, ಇಲ್ಲಿ ಸೊ ಇದು ಆಪ್ಷನ್ಸ್ ನೋಡ್ತಾ ಹೋಗೋಣ. ದ ಸೆಲ್ಫ್ ರೆಗ್ಯುಲೇಟಿಂಗ್ ನೇಚರ್ ಆಫ್ ದ ಮಾರ್ಕೆಟ್ ಫೋರ್ಸ್, ಗವರ್ಮೆಂಟ್ ಇಂಟರ್ವೆನ್ಷನ್ ಇನ್ ದ ಮಾರ್ಕೆಟ್, ದ ಇನ್ಫ್ಲೂಯೆನ್ಸ್ ಆಫ್ ಮೊನೋಪೊಲೀಸ್, ಓಕೆ, ಸೆಂಟ್ರಲೈಸ್ಡ್ ಎಕನಾಮಿಕ್ ಪ್ಲಾನಿಂಗ್. ಸೊ ಇಷ್ಟಿದೆ. ಇದರಲ್ಲಿ ಇದಕ್ಕೆ ಆನ್ಸರ್ ಬಂದು ಸೆಲ್ಫ್ ರೆಗ್ಯುಲೇಟಿಂಗ್ ನೇಚರ್ ಆಫ್ ಮಾರ್ಕೆಟ್ ಫೋರ್ಸ್. ಸೊ ಈ ಇನ್ವಿಸಿಬಲ್ ಹ್ಯಾಂಡ್ ಥಿಯರಿ ಏನು ಹೇಳುತ್ತೆ ಅಂತಂದರೆ, ಗೌರ್ಮೆಂಟು ಯಾವುದೇ ಕಾರಣಕ್ಕೂ ಎಕಾನಮಿನಲ್ಲಿ ಜಾಸ್ತಿ ಪಾರ್ಟ್ ಇರಬಾರ್ದು. ಓಕೆ, ಗೌರ್ಮೆಂಟು ಯಾವುದೇ ಕಾರಣಕ್ಕೂ, ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಇನ್ವಿಸಿಬಲ್ ಹ್ಯಾಂಡ್ ಥಿಯರಿ, ಇದಕ್ಕೆ ಅಮೆರಿಕದಲ್ಲಿ ಕಂಪ್ಲೀಟ್ ಎಲ್ಲನೂ ಮಾಡುವಂಥದ್ದು ಪ್ರೈವೇಟ್ ಸೆಕ್ಟರ್. ಗೌರ್ಮೆಂಟ್ ಏನೇನು ಕೆಲಸ ಇದೆ, ಜಸ್ಟ್ ರೆಗ್ಯುಲೇಷನ್ ಮತ್ತು ಕೆಲವೊಂದು ರೂಲ್ಸ್ ಆ್ಯಂಡ್ ಲಾಸ್, ಓಕೆ, ಅಡ್ಮಿನಿಸ್ಟ್ರೇಷನ್ ಮಾಡುವಂಥದ್ದು ಮಾತ್ರ. ಬಟ್ ವೆನ್ ಕಂಪೇರ್ಡ್ ಟು ಚೈನಾದಲ್ಲಿ ನೋಡಿದ್ರೆ, ಓಕೆ, ಸೊ ಇಲ್ಲಿ ಪ್ರೈವೇಟ್ ಸೆಕ್ಟರ್ ಕೆಲಸ ಮಾಡಲ್ಲ, ಪ್ರೈವೇಟ್ ಸೆಕ್ಟರ್ ಇಲ್ಲವೇ ಇಲ್ಲ ಅಂತಲೇ ಹೇಳ್ಬೋದು, ಕಂಪ್ಲೀಟ್ ಪಬ್ಲಿಕ್ ಸೆಕ್ಟರ್. ಓಕೆ, ಸೊ ಇನ್ವಿಸಿಬಲ್ ಹ್ಯಾಂಡ್ ಅಂತಂದರೆ ಸೆಲ್ಫ್ ರೆಗ್ಯುಲೇಟಿಂಗ್ ನೇಚರ್ ಆಫ್ ದ ಮಾರ್ಕೆಟ್ ಫೋರ್ಸ್. ಸೊ ನೋಡಿ, ಅಂದರೆ ಇದು ತುಂಬ ಬೇಸಿಕ್. ಎಕನಾಮಿಕ್ಸಲ್ಲಿ ನೀವೇನಾದರೂ ಫಂಡಮೆಂಟಲ್ಸ್ ಅಂತ ಕಲಿಬೇಕು ಅಂತ ಬಂದರೆ ಸೊ ಇದು ಬರುತ್ತೆ. ಓಕೆ, ಸೊ ಸ್ಟೇಟ್ ಓನ್ಡ್ ಎಕಾನಮಿ ಮತ್ತು ಪ್ರೈವೇಟ್ ಎಕಾನಮಿ ಆ ರೀತಿ ಬಂದಾಗ ಸೊ ಈ ಒಂದು ಕಾನ್ಸೆಪ್ಟ್ ಬರುವಂಥದ್ದು. ಓಕೆ, ನೆಕ್ಸ್ಟ್ ಸೊ ಇನ್ನೊಂದು ಕ್ವಶನ್ನು, ಇದು ಸೈನ್ಸಿಂದ, ಇದು ಎಕನಾಮಿಕ್ಸ್ ಆಯಿತಾ. ಸೊ ಇದನ್ನು ಅವರು ಇಲ್ಲಿ ನೋಡಿ, ಸರ್ ಈ ಕ್ವಶನ್ನು ಎಕನಾಮಿಕ್ಸ್ ಅಂತ ಕೇಳಿದಾರೆ ಸರ್ ಅಂತಲ್ಲ. ಸೊ ಎಕನಾಮಿಕ್ಸ್ ಅಂತ ಮೆನ್ಷನ್ ಮಾಡದೇ ಇದ್ರು ಕೂಡ, ಓಕೆ, ಇಲ್ಲಿ ನೋಡಿ, ಇಲ್ಲಿ ಎಕನಾಮಿಕ್ಸ್ ಅಂತ ಮೆನ್ಷನ್ ಮಾಡಿಲ್ಲ, ಬಟ್ ಇಲ್ಲಿ ಏನಂತ ಕೊಟ್ಟಿದ್ದಾನೆ, ಹ್ಯುಮ್ಯಾನಿಟೀಸ್ ಅಂತ ಕೊಟ್ಟಿದ್ದಾನೆ. ಹ್ಯುಮ್ಯಾನಿಟೀಸ್ ಅಂತಂದರೆ ನಿಮ್ಮ ಹಿಸ್ಟ್ರಿ, ಪೊಲಿಟಿಕಲ್ಲು, ಜಿಯೋಗ್ರಫಿ ಎಲ್ಲನೂ ಅಲ್ಲೇ ಬಂದಾಯಿತು. ಓಕೆ, ನೆಕ್ಸ್ಟ್ ಇನ್ನೊಂದು ಕ್ವಶನು ಸೈನ್ಸಿಂದ ಕೇಳಿದ್ದಾನೆ. ಸೊ ವಾಟ್ ಈಸ್ ಥಿಯರಿ ಆಫ್ ಜನರಲ್ ರಿಲೇಟಿವಿಟಿ, ಹೂ ಈಸ್ ನೋನ್ ಫಾರ್ ದ ಥಿಯರಿ ಆಫ್ ಜನರಲ್ ರಿಲೇಟಿವಿಟಿ. ಓಕೆ, ಸೊ ಸಾಪೇಕ್ಷ ಸಿದ್ಧಾಂತ ಅಂತ ಕನ್ನಡದಲ್ಲಿ ಕರಿತೀವಿ, ಅದನ್ನು ಯಾರು ಕಂಡುಹಿಡಿದ್ರು ಅಂತ ಕೇಳ್ತಾ ಇದೆ. ಓಕೆ, ಸೊ ಆಪ್ಷನ್ಸ್ ಬಂದು ಐಸಾಕ್ ನ್ಯೂಟನ್, ಗೆಲಿಲಿಯೋ ಗೆಲಿಲಿ, ಆಲ್ಬರ್ಟ್ ಐನ್ಸ್ಟೀನ್ ಮತ್ತು ನೀಲ್ಸ್ ಬೋರ್. ಓಕೆ, ಇದರಲ್ಲಿ ನಿಮಗೆ ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ವರ್ಬಲ್ ಎಬಿಲಿಟಿ ವಿಡಿಯೋದಲ್ಲಿ ಹೇಳಿದೆ, ಎಲಿಮಿನೇಷನ್ ಟೆಕ್ನಿಕ್ನ ಯೂಸ್ ಮಾಡ್ತೀರಾ ಅನ್ನೋದಾದರೆ
ಸೊ ಯಾವ ಆಪ್ಷನ್ ಸರಿ ಅನ್ನೋದಕ್ಕಿಂತ ವಿ ಶುಡ್ ಫೋಕಸ್ ಆನ್ ಸೊ ವಿಚ್ ಆಪ್ಷನ್ಸ್ ಆರ್ ನಾಟ್ ಕರೆಕ್ಟ್. ಓಕೆ, ಇಲ್ಲಿ ಐಸಾಕ್ ನ್ಯೂಟನ್ ನಿಮ್ಗೆ ಆಲ್ರೆಡಿ ಗೊತ್ತು. ಸೊ ಏನು ಕಂಡಿಡ್ದ ಇವನು? ಈ ಇನ್ವೆಂಟೆಡ್ ಗ್ರಾವಿಟಿ. ಸೊ ಇವನು ಗ್ರಾವಿಟಿನ ಕಂಡಿಡ್ದ. ಓಕೆ, ಒಂದು ಆ್ಯಪಲ್ ಟ್ರೀ ಕೆಳಗಡೆ ಕೂತಿರ್ತಾನೆ, ಆ್ಯಪಲ್ ಬೀಳುತ್ತೆ, ಅವ್ನಿಗೆ ಅದು ಸೊ ಏನಕ್ಕೆ ಬೀಳ್ತು ಅಂತ ಗ್ರಾವಿಟಿ ಇದ್ರ ಬಗ್ಗೆ ಹೋಗ್ತಾನೆ ಅಂತ ಅವ್ನಿಗೆ ಕಥೆ ಎಲ್ಲ ಕೇಳಿದ್ರೆ ನೀವು ಅನೆಕ್ಡೋಟ್ಸ್ ಎಲ್ಲ. ನೆಕ್ಸ್ಟ್, ಸೊ ಗೆಲಿಲಿಯೋ ಗೆಲಿಲಿ ಬಂದು ಇವನು ಸ್ಪೇಸ್ ಸೈಂಟಿಸ್ಟು. ಓಕೆ, ನೆಕ್ಸ್ಟ್, ಸೊ ನೀಲ್ಸ್ ಬೋರ್. ಓಕೆ, ಸೊ ನೀಲ್ಸ್ ಬೋರ್ ಬಂದು ಕ್ವಾಂಟಮ್ ಫಿಸಿಕ್ಸ್ ಆ ಒಂದು ಫೀಲ್ಡ್ಗೆ ಬರ್ತಾನೆ. ಒಂದು ಉಳಿದವರು ನಮ್ಮ ಗ್ರೇಟ್ ಸೈಂಟಿಸ್ಟ್ ಆಲ್ಬರ್ಟ್ ಐನ್ಸ್ಟೈನ್. ಸೊ he is known for ಥಿಯರಿ ಆಫ್ ಜನರಲ್ ರಿಲೇಟಿವಿಟಿ. ಓಕೆ, ಸೊ ಇದ್ರ ಮೇಲೆ ಇವರು ವರ್ಕ್ ಮಾಡ್ತಾರೆ. ಅಂದರೆ ಇದು ಯಾವ ರೀತಿ ಅಂತಂದರೆ, ಸೊ ನೀವು ಇಂಟರ್ಸ್ಟೆಲ್ಲರ್ ಅಂತ ಒಂದು ಸಿನಿಮಾ ಇದೆ. ಓಕೆ, ಸೊ ಅದು ರಿಲೇಟಿವಿಟಿ ಮತ್ತು ಸ್ಪೇಸ್ ಆಸ್ಟ್ರೋಫಿಸಿಕ್ಸ್ಗೆ ಸಂಬಂಧಪಟ್ಟಂಥದ್ದು. ಆ ಸಿನಿಮಾದಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಸೊ ಆ ಒಂದು ಫೀಲ್ಡಲ್ಲಿ ಇವರು ಸ್ಟಡಿ ಮಾಡಿದ್ದು ಆಲ್ಬರ್ಟ್ ಐನ್ಸ್ಟೀನು. ಸೊ ಇದು ಥಿಯರಿ ಆಫ್ ಜನರಲ್ ರಿಲೇಟಿವಿಟಿ. ಓಕೆ, ಇದೊಂದು ಕ್ವಶನ್ ಆಯ್ತು. ನೆಕ್ಸ್ಟ್, ಸೊ ಇನ್ನೊಂದು ಆಂಟ್ರಪ್ರಿನರ್ಶಿಪ್ ಅಂತ ಇದೆ. ಸೊ ಇದರಲ್ಲಿ MBA ಮತ್ತು MCA ಎರಡಕ್ಕೂ ಕೂಡ ಈ ಒಂದು ಟಾಪಿಕ್ನ ಇಟ್ಟಿದ್ದಾರೆ. ನೀವು ನೋಡ್ಬೋದು, ಆಂಟ್ರಪ್ರಿನರ್ ಆ್ಯಂಡ್ ಆಂಟ್ರಪ್ರಿನರ್ಶಿಪ್. ಓಕೆ, ಇಲ್ಲೂ ಕೂಡ ಇದೆ. ಸೊ ಆಂಟ್ರಪ್ರಿನರ್ ಮತ್ತು ಆಂಟ್ರಪ್ರಿನರ್ಶಿಪ್ ಇದಕ್ಕೆ ರಿಲೇಟೆಡು ಈ ಒಂದು ಕ್ವಶನು. ಸೊ ಏನಿದೆ, ಸೊ ವಾಟ್ ಡಸ್ ಬೂಟ್ ಸ್ಟ್ರ್ಯಾಪ್ ಮೀನ್? ಸೊ ಈ ನಿಮಗೆ BCA ಸ್ಟೂಡೆಂಟ್ಸ್ಗೆ ಬೂಟ್ ಸ್ಟ್ರ್ಯಾಪ್ ಅಂತಂದರೆ ನಿಮ್ಗೆ ಬೇರೆ ಓಡ್ತಾ ಇರುತ್ತೆ. ಸೊ ಬೂಟ್ ಸ್ಟ್ರ್ಯಾಪ್ ಅಂದರೆ CSS ಅಲ್ಲಿ ಒಂದು ಲೈಬ್ರರಿ ಇದೆಯಲ್ಲ ಸರ್, ಅದಾ ಅಂತ. ಸೊ ಟೆಕ್ನಿಕಲಿ ಅದು ಕರೆಕ್ಟೇ. CSS ಅಲ್ಲಿ ಇರುವಂಥ ಒಂದು ಲೈಬ್ರರಿಗೆ ನಾವು ಬೂಟ್ ಸ್ಟ್ರ್ಯಾಪ್ ಅಂತ ಕರಿತೀವಿ. ಬಟ್ ಬಿಸ್ನೆಸ್ ಅಲ್ಲಿ ಬೂಟ್ ಸ್ಟ್ರ್ಯಾಪಿಂಗ್ ಅಂತಂದರೆ, ಸೊ ಇಟ್ ರೆಫರ್ಸ್ ಟು ಸ್ಟಾರ್ಟಿಂಗ್ ಅ ಬಿಸ್ನೆಸ್ ವಿತೌಟ್ ಎಕ್ಸ್ಟರ್ನಲ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ರಿಲೈಯಿಂಗ್ ಆನ್ ಪರ್ಸನಲ್ ಫೈನಾನ್ಸಸ್ ಆರ್ ಆಪರೇಟಿಂಗ್ ರೆವೆನ್ಯೂಸ್. ಓಕೆ, ಸರ್ ಯಾವುದೋ ಒಂದು ಸ್ಟಾರ್ಟಪ್ ರೆಡಿ ಆಗ್ತಾ ಇದೆ, ಅಥವಾ ನೀವೇ ಒಂದು ಸ್ಟಾರ್ಟಪ್ನ ಎಸ್ಟಾಬ್ಲಿಷ್ ಮಾಡಿದಿರ ಅಂತ ಅನ್ಕೊಳ್ಳಿ. ಆ ಸ್ಟಾರ್ಟಪ್ಗೆ ಇನಿಷಿಯಲ್ ನೀವೇ ಒಂದು ಸ್ವಲ್ಪ ದುಡ್ಡನ್ನು ಹಾಕಿ ಅದನ್ನು ಒಂದು ಸ್ವಲ್ಪ ವರ್ಷ ಸಸ್ಟೈನ್ ಮಾಡುವಂಥದ್ದು ನಾವು ಬೂಟ್ ಸ್ಟ್ರ್ಯಾಪಿಂಗ್ ಪೀರಿಯಡ್ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಯಾವುದೇ ಸ್ಟಾರ್ಟಪ್ ಆಗ್ಬೋದು. ಸೊ ಒಂದು ಮಿನಿಮಮ್ 5 years ಬೇಕು ನಿಮಗೆ ರೆವೆನ್ಯೂ ಜನರೇಟ್ ಮಾಡಬೇಕು ಅಂತಂದರೆ. ಓಕೆ, ಸೊ ಹಾಗಾಗಿ ಬೂಟ್ ಸ್ಟ್ರ್ಯಾಪಿಂಗ್ ಅಂತಂದರೆ ಇನಿಷಿಯಲ್ ಆಗಿ ನಾವೇ ಸ್ವಲ್ಪ ಇನ್ವೆಸ್ಟ್ಮೆಂಟ್ ಮಾಡಿ ಅದನ್ನು ಸಸ್ಟೈನ್ ಮಾಡುವಂಥದ್ದನ್ನ ನಾವು ಬೂಟ್ ಸ್ಟ್ರ್ಯಾಪಿಂಗ್ ಅಂತ ಕರಿತೀವಿ. ಓಕೆ, ಇಟ್ ರೆಫರ್ಸ್ ಟು ಸ್ಟಾರ್ಟಿಂಗ್ ಅ ಬಿಸ್ನೆಸ್ ವಿತೌಟ್ ಎಕ್ಸ್ಟರ್ನಲ್ ಇನ್ವೆಸ್ಟ್ಮೆಂಟ್ ಆ್ಯಂಡ್ ರಿಲೈಯಿಂಗ್ ಆನ್ ಪರ್ಸನಲ್ ಫೈನಾನ್ಸಸ್ ಆರ್ ಆಪರೇಟಿಂಗ್ ರೆವೆನ್ಯೂಸ್. ಇದು ಮೀನ್ಸ್ ಅಕ್ವೈರಿಂಗ್ ಲಾರ್ಜ್ ಅಮೌಂಟ್ಸ್ ಆಫ್ ವೆಂಚರ್ ಕ್ಯಾಪಿಟಲ್ ಫಾರ್ ಕ್ವಿಕ್ ಬಿಸ್ನೆಸ್ ಗ್ರೋತ್. ನೋ, ಆಂಟರ್ಪ್ರಿನರ್ಶಿಪ್ಪಲ್ಲಿ ಯಾವುದೇ ಕಾರಣಕ್ಕೂ ಕ್ವಿಕ್ ಬಿಸ್ನೆಸ್ ಗ್ರೋತ್ ಆಗೋದು ತುಂಬ ರೇರು. ಓಕೆ, ಹಾಗಾಗಿ ಸೊ ದಿಸ್ ಒನ್ ಇಸ್ ದ ಕರೆಕ್ಟ್. ಸೊ ಎ ಇಸ್ ದ ಕರೆಕ್ಟ್ ಆನ್ಸರ್ ನೋಡಿ. ಸೊ GK ಟಾಪಿಕ್ಕು ಸುಮಾರು ಜನ ಇಗ್ನೋರ್ ಮಾಡಿದ್ದಾರೆ ನಿಮ್ಮ ಸೀನಿಯರ್ಸ್. ಓಕೆ, ನೀವು ಈ ಥರ ಇಗ್ನೋರ್ ಮಾಡೋಕ್ಕಾಗಲ್ಲ. ಬಿಕಾಸ್ ಸೊ ಆಲ್ಮೋಸ್ಟ್ 20% ಆಫ್ ದ ಸಿಲೆಬಸ್ 20% MCAಗೆ 25% ಮಾರ್ಕ್ಸು MBAದಲ್ಲಿ ಕವರ್ ಆಗುತ್ತೆ. ಸೊ ಪ್ಲೀಸ್ ಬಿ ಸೀರಿಯಸ್ ಅಬೌಟ್ ದಿಸ್ ಟಾಪಿಕ್. ಓಕೆ, ಸರ್ ಲಾಸ್ಟಲ್ಲಿ ಓದ್ತೀನಿ ಸರ್, ಇನ್ನು 15 ದಿನ ಇರುತ್ತೆ, ಒಂದು ತಿಂಗಳಿರುತ್ತೆ, ಯಾವುದೋ ಒಂದು ಶಾರ್ಟ್ ನೋಟ್ಸು, ಇನ್ಯಾವುದೋ ಒಂದು ಬುಕ್ಕು ಅಲ್ಲಿ ಓದ್ಬಿಡ್ತೀನಿ ಸರ್ ಆಗುತ್ತೆ. ನೋ, ಓಕೆ, ಇಟ್ ವೋಂಟ್ ಬಿ ಲೈಕ್ ದಟ್. ಸೊ ನಾನು ಹೇಳ್ತೀನಿ ರೋಡ್ ಮ್ಯಾಪ್ ಯಾವ ರೀತಿ ಅಂತ, ಅದೇ ರೀತಿ ಪ್ರಿಪೇರ್ ಆದರೆ ನಿಮಗೆ ಸೊ ಒಳ್ಳೆ ರ್ಯಾಂಕಿಂಗ್ ಬರುತ್ತೆ. ಕ್ಲಿಯರ್? ಸೊ ಈ ರೀತಿ ಬೇರೆ ಕಾನ್ಸೆಪ್ಟ್ಗಳನ್ನ ಕೇಳಿದರೆ ಅದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಡಿಸ್ಕಸ್ ಮಾಡೋಣ. ಈಗ ಸೊ ಮಾರ್ಕ್ಸ್ ಅಲೋಕೇಶನ್ ಎಷ್ಟಿದೆ ಅಂತ ನೋಡಿದಾಗ, ಸೊ MBAದಲ್ಲಿ ಆಲ್ರೆಡಿ ಹೇಳಿದಾಗೆ 20 ಮಾರ್ಕ್ಸ್ ಇದೆ. MBAದಲ್ಲಿ 25 ಮಾರ್ಕ್ಸು, MCAದಲ್ಲಿ 20 ಮಾರ್ಕ್ಸ್ ಇದೆ. ಸೊ ಅಂದರೆ 20%, 25%. ಓಕೆ ಸರ್, ಈಗ GK ಟಾಪಿಕ್ಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು ನಾವು ಅಂತಂದರೆ, ಸೊ ಅಂದರೆ ಅಲಾಂಗ್ ವಿತ್ ಕ್ಲಾಸಸ್ಗೆ ಬಂದರೆ ನೀವು, ಸೊ ಇಲ್ಲಿ ನಾವು ರೆಗ್ಯುಲರ್ ಆಗಿ ಇದರ ಬಗ್ಗೆ ಎಕ್ಸ್ಪ್ಲೇಷನ್ ಇರುತ್ತೆ, ಮತ್ತು ಅದಕ್ಕೆ ಮೆಟೀರಿಯಲ್ಸು ಎಲ್ಲನೂ ಕೊಡ್ತೀವಿ. ಅದ್ರ ಜೊತೆಗೆ ಸೊ ನೀವು ಯಾವ ರೀತಿ ಪ್ರಿಪೇರ್ ಆಗಬೇಕು ಅಂತಂದರೆ, ಸೊ ಫಸ್ಟ್ ಯು ಶುಡ್ ರೀಡ್ ಒನ್ ಮ್ಯಾಗ್ಝಿನ್. ಒಂದು ಮಂತ್ಲಿ ಮ್ಯಾಗ್ಝಿನ್ ತೊಗೊಂಡ್ರೆ ಸಾಕು, ಅಥವಾ ಇಯರ್ ಬುಕ್ ಅಂತ ಬರುತ್ತೆ, ಅದನ್ನು ತೊಗೊಂಡ್ರೆ ಸಾಕು. ಸೊ ಯಾವ ಮ್ಯಾಗ್ಝಿನ್ ಬೆಸ್ಟ್ ಅಂದರೆ ನನ್ನ ಪ್ರಕಾರ ಸೊ ಕೇರ್ ಅಂತ ಒಂದು ಮ್ಯಾಗ್ಝಿನ್ ಇದೆ, ಕಾಂಪಿಟೇಟಿವ್ ಅಸೆಸ್ಮೆಂಟ್ ಆ್ಯಂಡ್ ರಿವ್ಯೂ ಅಂತ. ಈ ಒಂದು ಮ್ಯಾಗ್ಝಿನ ನೀವು ಓದ್ಬೋದು. ಅದು ಬಿಟ್ಟರೆ ಬೇರೆದು ಇದೆ, ಸ್ಪರ್ಧಾ ವಿಜೇತ, ಸ್ಪರ್ಧಾ ಸ್ಫೂರ್ತಿ ಅಂತ ಯಾವುದಿದೆ. ಸೊ ಬೇಜಾರಾಗಿ ನೀವು ಅಲ್ಲಿ ಈ ಮ್ಯಾಗ್ಝಿನ್ಸಲ್ಲಿ ನೋಡಬೇಕಾಗಿರೋಂಥದ್ದು ಎಲ್ಲ ಓದೋ ಅವಶ್ಯಕತೆ ಇಲ್ಲ. ಸೊ ಯಾವುದಾದ್ರು ಒಂದು ಸ್ಪೋರ್ಟ್ಸ್ ಇವೆಂಟು. ಓಕೆ, ಫಾರ್ ಎಕ್ಸಾಂಪಲ್ ಈಗ ಮೊನ್ನೆದೊಂದು ಇವೆಂಟ್ ಹೇಳಬೇಕು ಅಂತಂದರೆ, ಸೊ ICC ಚಾಂಪಿಯನ್ಸ್ ಟ್ರೋಫಿನ ಇಂಡಿಯಾ ಗೆಲ್ತು. ಓಕೆ, ಸೊ ಅದರಲ್ಲಿ ಗೆದ್ದಿದ್ದಾರು ಮತ್ತು ರನ್ನರ್ ಅಪ್ ಯಾರ ಮೇಲೆ ಗೆದ್ದರು? ನ್ಯೂಜಿಲೆಂಡ್ ಮೇಲೆ. ಸೊ ಇಷ್ಟು ಗೊತ್ತಿರೋ ಸಾಕು. ಸೊ ಇದೇ ಸೇಮ್ ಕ್ವಶನ್ಸ್ಗಳು ಅಪಿಯರ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇದೆ. ಎಲ್ಲೋ ಅಬ್ಸ್ಟ್ರಾಕ್ಟಾಗಿ ಎಲ್ಲಿಂದನೂ ತಂದು ಕೊಡೋಲ್ಲ. ಓಕೆ, ಇತ್ತೀಚೆಗೆ ಏನು ನಡೀತು ಅದು. ಓಕೆ, ಸ್ಪೋರ್ಟ್ಸು ಅದನ್ನು ಬಿಟ್ಟರೆ ಸೊ ಯಾವ್ದಾದ್ರು ಸಬ್ಮಿಟ್ಸ್ ನಡೀತಾ. ಓಕೆ, ಇದರಲ್ಲಿ ಸೊ ಈಗ ಫಾರ್ ಎಕ್ಸಾಂಪಲ್ ವಿಶ್ವಸಂಸ್ಥೆಯಲ್ಲಿ ಯಾವ ಸಮ್ಮೇಳನಗಳು ನಡೆಯುತ್ತೆ, ಅದರಲ್ಲಿ ಯಾವ್ಯಾವುದಾಯಿತು, ಈ ರೀತಿ ನೋಡಿಕೊಂಡ್ರೆ ಸಾಕು. ಅಥವಾ ಸೊ ಫಾರ್ ಎಕ್ಸಾಂಪಲ್ G20 ಸಮ್ಮಿಟ್ ಅಂತ ಬರುತ್ತೆ, ಬ್ರಿಕ್ಸ್ ಅಂತ ಬರುತ್ತೆ. ನಿಮಗೆ ಇದರಲ್ಲಿ ಯಾವುದು ಇನ್ ಡೀಟೇಲಾಗಿ ಏನು ಬೇಕಾಗಿಲ್ಲ. ಓಕೆ, ಸಬ್ಮಿಟ್ ಯಾವ್ದು ನಡೀತೋ, ಯಾರು ಹೋಸ್ಟ್ ಮಾಡಿದ್ರು ಅಷ್ಟಾದರೆ ಸಾಕು. ಅದೇನೊಂದು ಈಗ ರೀಸೆಂಟಾಗಿ ಇವಾಗ ನೀವು 2025 ಜೂನಲ್ಲಿ ಬರೀತಾರೆ ಎಕ್ಸಾಮ್ ಅಂತಂದರೆ, 2024 ಆಗಸ್ಟಿಂದ ನೀವು ಓದಿದ್ರು ಸಾಕು ಕರೆಂಟ್ ಅಫೇರ್ಸು. ಅದಕ್ಕಿಂತ ಹಿಂದೆ ಓದೋ ಅವಶ್ಯಕತೆ ಇಲ್ಲ.
ಬೇರೆ ಸ್ಟೇಟ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಓದ್ತೀರಾ ಅಂದರೆ ಅದ್ರಲ್ಲಿ ಕೇಳ್ತಾರೆ. ಬಟ್ ಇಲ್ಲಿ ಯಾವುದೇ ಕ್ವಶನ್ಸ್ನ ಸೊ ರಿಲೇಟಿವ್ಲಿ 8ರಿಂದ 10 ತಿಂಗಳು ಮ್ಯಾಕ್ಸ್ ಟು ಮ್ಯಾಕ್ಸ್ ಅಷ್ಟೇ. ನೆಕ್ಸ್ಟ್ ಸೊ ಅದ್ರ ಜೊತೆಗೆ ಒಂದು ನ್ಯೂಸ್ ಪೇಪರ್ನ ಓದೋ ಅಭ್ಯಾಸ ಮಾಡ್ಕೊಳ್ಳಿ. ಸೊ ಇದಕ್ಕೆ ನಾನು ಲಾಸ್ಟ್ ಟೈಮ್ ಇಂಗ್ಲೀಷ್ಗೆ ಹೇಳ್ಬೇಕಾದ್ರೆ ಒಂದು ಇಂಗ್ಲೀಷ್ ಪೇಪರ್ನೇ ಓದಿ ಅಂತ ಹೇಳಿದೆ. ಅದು ಬರೀ ವೊಕ್ಯಾಬ್ಯುಲರಿ ಇಂಪ್ರೂವ್ಮೆಂಟ್ಗೆ. ಇಲ್ಲಿ ನೀವು ಯಾವ್ದಾದ್ರು ಒಂದು ಕನ್ನಡ ಪೇಪರ್ ಓದ್ಬೋದು. ಸೊ ನನ್ನ ಚಾಯ್ಸು ಪ್ರಜಾವಾಣಿ. ಓಕೆ, ಸೊ ಎಲ್ಲ ಓದೋ ಅವಶ್ಯಕತೆ ಹೇಳಿದಲ್ಲ. ಸೊ ಮ್ಯಾಗ್ಝಿನ್ಸಲ್ಲಿ ನೀವು ಕವರ್ ಆಗಲಿಲ್ಲ ಅಂತಂದಾಗ ಸೊ ಇಷ್ಟು ಟಾಪಿಕ್ಗಳನ್ನ ಕವರ್ ಮಾಡೋದಕ್ಕೆ ನೀವು ಪ್ರಜಾವಾಣಿ ಹೋದರೆ ಸಾಕು. ಸೊ ಈ ನ್ಯೂಸ್ ಪೇಪರು 15 ಮಿನಿಟ್ಸ್ ಅಷ್ಟೇ, ಜಾಸ್ತಿ ಓದೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಮ್ಯಾಗ್ಝಿನ್ಸು ಮಂತ್ಲಿ ಮ್ಯಾಗ್ಝಿನ್ ಬರುತ್ತೆ. ಸೊ ಇದನ್ನು ನೀವು ಕವರ್ ಮಾಡ್ಬೋದು. ಸೊ 1 ವೀಕ್ ಒಳಗಡೆ ಕವರ್ ಮಾಡ್ಕೋಬೋದು. ನೆಕ್ಸ್ಟ್ ಬಂದು NCERT ಬುಕ್ಸ್ನ ನೀವು ರೆಫರ್ ಮಾಡಬೇಕು. ಇಲ್ಲಿ NCERT ಬುಕ್ಸ್ ಅಂತಂದಾಗ ಸೊ 2 ಬುಕ್ಕು ನೀವು ಓದಲೇಬೇಕು. ಅಂದರೆ 2. ಸೊ ಎಷ್ಟರಿಂದ ಎಷ್ಟು ಸರ್ ಅಂದರೆ 8th ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಈ 3 ವರ್ಷದ ಬುಕ್ನ ನೀವು ಕಂಪಲ್ಸರಿಯಾಗಿ ಓದಲೇಬೇಕು. ನೀವು ಜಿಕೆನ ಕ್ಲಿಯರ್ ಮಾಡಬೇಕು ಅಥವಾ ಜಾಸ್ತಿ ಮಾರ್ಕ್ಸ್ ಸ್ಕೋರ್ ಮಾಡಬೇಕು ಅಂತಂದರೆ. ಸೊ NCERT ಬುಕ್ಸಲ್ಲಿ ಯಾವ್ಯಾವುದು? ಮೊದಲನೇದು ಸೋಷಿಯಲ್ ಸೈನ್ಸ್ ಬುಕ್ಸ್ನ ನೀವು ಓದಬೇಕು. ಹಿಸ್ಟ್ರಿ, ಪೊಲಿಟಿಕಲ್ ಸೈನ್ಸು, ಜಿಯೋಗ್ರಫಿ ಮತ್ತು ಎಕನಾಮಿಕ್ಸ್. ಈಗ ಆಲ್ರೆಡಿ ನೀವು ನೋಡೋದ್ವಲ್ಲ ನೋಡಿ. ಸೊ ಒಂದು ಎಕನಾಮಿಕ್ಸ್ ಮೇಲೆ ಒಂದು ಕ್ವಶನ್ ಕೇಳಿದ್ದಾನೆ, ಸೈನ್ಸ್ ಮೇಲೆ ಒಂದು ಕ್ವಶನ್ ಕೇಳಿದ್ದಾನೆ. ಸೊ ಹಾಗಾಗಿ 2 ಕೂಡ ಇಂಪಾರ್ಟೆಂಟು. ಸೋಷಿಯಲ್ ಸೈನ್ಸು ಅದ್ರ ಜೊತೆಗೆ ಸೈನ್ಸ್. ಸೊ ನಿಮ್ಮ ಈ ಜನರಲ್ ಬುಕ್ಕಲ್ಲಿ ಬಿಟ್ಟು ಬೇರೆ ಎಲ್ಲಿಂದನೂ ಕ್ವಶನ್ಸ್ ಬರಲ್ಲ. ಸೋಷಿಯಲ್ ಅಥವಾ ಸೈನ್ಸಿಗೆ ಬಂದರೆ ಇವೆರಡರಿಂದನೇ ಬರುತ್ತೆ. ಆಯಿತಾ? ಸೊ ಇದ್ರ ಜೊತೆಗೆ ಏನಾದರೂ ಎಕ್ಸ್ಟ್ರಾ ಮೆಟೀರಿಯಲ್ ಬೇಕು ಅಂತಂದರೆ ಅಥವಾ ಎಕ್ಸ್ಟ್ರಾ ಗೈಡೆನ್ಸ್ ಬೇಕು. ಸೊ ಇಲ್ಲಿ ನೋಡಿ, ಇನ್ನೊಂದು ತುಂಬ ಸೀರಿಯಸ್ ಆಗಿ ತೊಗೋಬೇಕು ನೀವು GK ಪಾರ್ಟು. ಬಿಕಾಸ್ MC ಆಗಲಿ MBA ಆಗಲಿ. ಓಕೆ, ಸೊ ನೀವು ಬೇರೆ ಸೆಕ್ಷನ್ನ ಅಷ್ಟು ಚೆನ್ನಾಗಿ ಮಾಡಿರ್ತೀರಾ ಅಂತ ಅಂದ್ಕೊಂಡ್ರು ಸೊ GK ಸುಲಭವಾಗಿ ಸ್ಕೋರ್ ಮಾಡುವಂಥದ್ದು, ಮತ್ತು ಜಾಸ್ತಿ ಎಫರ್ಟ್ ಆಗೋ ಅವಶ್ಯಕತೆ ಇಲ್ಲ. ಓಕೆ, ಸೊ ಹಾಗಾಗಿ ಸೊ ದಯವಿಟ್ಟು ಫೋಕಸ್ ಮಾಡಿ. ತುಂಬ ಸ್ಕೋರಿಂಗ್ ಇದೆ. ನಿಮ್ಮ ರ್ಯಾಂಕಿಂಗ್ ಡಿಸೈಡ್ ಆಗೋದು ಇಂಥ ಒಂದು ಟಾಪಿಕ್ಗಳಲ್ಲೇ. ಸೊ ನೀವು ಇಂಥ ಟಾಪಿಕ್ನ ಇದು ಮೇಕ್ ಆರ್ ಬ್ರೇಕ್ ಅಂತ ಕರಿತೀವಿ. ಇಂಥ ಟಾಪಿಕ್ಗಳನ್ನ ನೀವು ನೀಟಾಗಿ ಅಟೆಂಡ್ ಮಾಡ್ತು ಅಂತಂದರೆ ಸೊ ವಿಲ್ ಡೆಫಿನೆಟ್ಲಿ ಗೆಟ್ ದ ಗುಡ್ ರ್ಯಾಂಕ್. ಓಕೆ, ಸೊ ಇದೇ ರೀತಿ ಕಂಟೆಂಟ್ಗೆ ನಮ್ಮ ಯೂಟ್ಯೂಬ್ ಚಾನಲ್ನ ಫಾಲೋ ಮಾಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ರೋ ಅಥವಾ ಸಜೆಷನ್ಸ್ ಬೇಕು ಅಂತಂದರೆ ಅಥವಾ PGCET ರಿಲೇಟೆಡ್ ಗೈಡೆನ್ಸ್ ಬೇಕು ಅಂದರೆ ಸೊ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್ ಥ್ರೂ ದಿಸ್ ನಂಬರ್. ಓಕೆ, ಸೊ ಅಥವಾ ನಿಮ್ಗೆ ಏನು ಅನಿಸುತ್ತೆ ಈ ರೀತಿ ಕಂಟೆಂಟ್ ಬಗ್ಗೆ ಸೊ ಪ್ಲೀಸ್ ಕಮೆಂಟ್ ಮಾಡಿ ಯೂಟ್ಯೂಬ್ ವಿಡಿಯೋದಲ್ಲಿ. ಓಕೆ, ಸೊ ಆಲ್ ದ ಬೆಸ್ಟ್. ಥ್ಯಾಂಕ್ ಯು.